ಸ್ನೇಹಿತರೆ, ಸುಮಾರು 2 ದಶಕ ಒಂದೇ ಒಂದು ಸಲ ಕಪ್ಪೆತ್ತೋಕೆ ಪರದಾಡ್ತಾ ಇದ್ದ ಆರ್ಸಿಬಿಗ ಡಬಲ್ ಸಂಭ್ರಮ. ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತೆ ಇತಿಹಾಸ ಬರೆದಿದೆ. ತನ್ನ 2ನೇ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ವಿರಾಟ್, ಎಬಿಡಿ, ಗೇಲ್ ಹೀಗೆ ಘಟಾನುಘಟಿಗಳು ಬಂದರೂ ಆಗದ ಮ್ಯಾಜಿಕ್ ಇವಾಗ ಆಗಿದೆ. ಈ ಮ್ಯಾಜಿಕ್ ಮಾಡಿದ್ದಾದ್ರೂ ಯಾರು ಗೊತ್ತಾ? ಅದರ ಸಾರಥಿ ಯಾರು ಗೊತ್ತಾ? ಒನ್ ಟೈಮ್ನಲ್ಲಿ ಯಾರು ಕೇಳೋರೇ ಇಲ್ಲದ ಅಚಾನಕ್ ಆಗಿ ಟೀಮ್ಗೆ ಎಂಟ್ರಿ ಕೊಟ್ಟ ಒಬ್ಬ ಸಾಮಾನ್ಯ ಆಟಗಾರ, ತನ್ನ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿಕೊಂಡು ತನ್ನ ಲೈಫ್ ಅನ್ನೇ ಡೆಡಿಕೇಟ್ ಮಾಡಿದ ಆಟಗಾರ ರಜತ್ ಪಾಟಿದಾರ್. ಈ ಹೆಸರು ಆರ್ಸಿಬಿ ಅಭಿಮಾನಿಗಳಲ್ಲಿ ಸಂಚಲನ ಮೂಡಿಸ್ತಾ ಇದೆ, ಅವರ ಸಂಭ್ರಮಕ್ಕೆ ಕಾರಣ ಆಗಿದೆ. ಇವತ್ತು ಆರ್ಸಿಬಿಯ ಅದೃಷ್ಟವನ್ನೇ ಬದಲಾಯಿಸಿದ ಈ ಸೈಲೆಂಟ್ ಲೀಡರ್ ಸ್ಟೋರಿಯನ್ನ ಇವತ್ತು ಬಿಚ್ಚಿಡ್ತೀವಿ. ಅನ್ಸೋಲ್ಡ್ ಪ್ಲೇಯರ್ ಒಬ್ಬ, ಯಾರು ಮೋಸದ ಪ್ಲೇಯರ್ ಒಬ್ಬ, ಕ್ಯಾಪ್ಟನ್ ಆಗಿ ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದ ಇನ್ಸ್ಪೈರಿಂಗ್ ಜರ್ನಿ ಇದು. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಅನ್ಸೋಲ್ಡ್ ಆಟಗಾರ, ಆರ್ಸಿಬಿ ಅದೃಷ್ಟವನ್ನೇ ಬದಲಿಸಿದ. ಫೆಬ್ರವರಿ 12 ಮತ್ತು 13, 2022 ಬೆಂಗಳೂರಲ್ಲಿ IPL ಮೆಗಾ ಆಕ್ಷನ್ ನಡೀತಾ ಇತ್ತು. ಹರಾಜು, 10 ಫ್ರಾಂಚೈಸಿಗಳು, 100 ಆಟಗಾರರು, ಕೋಟಿ ಕೋಟಿ ಹಣದ ಹೊಳೆ. ಆ ಆಕ್ಷನ್ ಟೇಬಲ್ನಲ್ಲಿ ಒಬ್ಬ ಯುವ ಆಟಗಾರನ ಹೆಸರು ಕೂಡ ಬಂತು. 2022 ಸ್ವಾಮಿ, ಬಹಳ ವರ್ಷಗಳ ಹಳೆದಲ್ಲ ಸ್ಟೋರಿ ಇದು. ಜಸ್ಟ್ 3-4 ಇಯರ್ಸ್ ಅಗೋ. ಆತನ ಬೇಸ್ ಪ್ರೈಸ್ ಕೇವಲ 20 ಲಕ್ಷ ರೂಪಾಯಿ, 20 ಲ್ಯಾಕ್. ಕ್ರಿಕೆಟ್ನಲ್ಲಿ ಭಾಳ ಕಮ್ಮಿ ಅದಲ್ವಾ IPL ಅಲ್ಲಿ. ಆದರೆ ಅವತ್ತು ಯಾವ ಫ್ರಾಂಚೈಸಿ ಕೂಡ ಆತನನ್ನು ಕೊಂಡುಕೊಳ್ಳೋಕೆ ಆಸಕ್ತಿ ತೋರಿಸ್ಲೇ ಇಲ್ಲ. ನಮಗೆ ಬೇಡ. ಆತನೇ ರಜತ್ ಪಾಟಿದಾರ್. ಇಲ್ಲಿ ರಜತ್ ಅನ್ಸೋಲ್ಡ್ ಆಗೋಕೆ ಒಂದು ಬಲವಾದ ಕಾರಣ ಕೂಡ ಇತ್ತು. ನಿಮಗೆ ಗೊತ್ತಿರ್ಬೋದು, 2021ರಲ್ಲಿ IPLನಲ್ಲಿ RCB ರಜತ್ಗೆ ಅವಕಾಶ ಕೊಟ್ಟಿತ್ತು. ಆದರೆ ಆ ಸೀಸನ್ನಲ್ಲಿ ರಜತ್ ಆಡಿದ್ದು ಕೇವಲ 4 ಪಂದ್ಯ, ಗಳಿಸಿದ್ದು ಬರೀ 71 ರನ್. ಅವರ ಬ್ಯಾಟಿಂಗ್ ಆವರೇಜ್ ಕೇವಲ 17.75, ಸ್ಟ್ರೈಕ್ ರೇಟ್ 114 ಅಷ್ಟೇ. ಇದನ್ನು ನೋಡ್ಬಿಟ್ಟು ಯಾವ ಟೀಮ್ ಕೂಡ ನಮಗೆ ಬೇಡ ಇವನು. ಯಾವ ಮಟ್ಟಿಗಂದ್ರೆ ಸೇಮ್ ಆಕ್ಷನ್ ನಲ್ಲಿ ಶಾರುಖ್ ಖಾನ್ ರಂತಹ ಆಟಗಾರಂಗೆ ಪಂಜಾಬ್ ಕಿಂಗ್ಸ್ ಬರೋಬ್ಬರಿ 5.25 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿತ್ತು. ಆದರೆ ರಜತ್ ಪಾಟಿದಾರ್ಗೆ ಕೇವಲ 20 ಲಕ್ಷ ರೂಪಾಯಿ ಕೊಡೋಕು ಯಾರೂ ಮುಂದೆ ಬರಲಿಲ್ಲ ಸ್ನೇಹಿತರೆ. ಸೊ IPL ಕನಸು ಬಹುತೇಕ ಮುಗೀತು ಅಂತಲೇ ರಜತ್ ಅಂದುಕೊಂಡಿದ್ರು. ಕ್ರಿಕೆಟ್ ನಿಂದ ಸ್ವಲ್ಪ ಬ್ರೇಕ್ ತಗೊಳ್ಳೋಣ, ಪರ್ಸನಲ್ ಲೈಫ್ ಕಡೆಗೆ ಫೋಕಸ್ ಮಾಡೋಣ ಅಂತ ಪಾಟಿದಾರ್ ಡಿಸೈಡ್ ಮಾಡಿದ್ರು. ಆಗ್ಲೇ ಮದುವೆಗೂ ತಯಾರಿ ಶುರುವಾಯಿತು. ಆದ್ರೆ ಲೈಫ್ ಅವ್ರಿಗೊಂದು ಟರ್ನಿಂಗ್ ಪಾಯಿಂಟ್ ಅನ್ನ ರೆಡಿ ಮಾಡ್ಕೊಂಡು ಕೂತಿತ್ತು ಅಲ್ಲಿ. ಲೈಫ್ ಬದಲಾಯಿತು. ಒಂದು ಕಾಲ್. ಮದುವೆ ಮಂಟಪದಿಂದ ಮೈದಾನಕ್ಕೆ. ಏಪ್ರಿಲ್ 3, 2022 RCB ಕ್ಯಾಂಪ್ಗೆ ಒಂದು ದೊಡ್ಡ ಆಘಾತ. ಟೀಮ್ನಲ್ಲಿದ್ದ ಕರ್ನಾಟಕದ ಪ್ಲೇಯರ್ ಲವನಿಸ್ ಸಿಸೋಡಿಯಾ ಇಂಜುರಿಗೆ ತುತ್ತಾದರು. ಟೂರ್ನಿಯಿಂದಲೇ ರೂಲ್ಡ್ ಔಟ್ ಆದರು. ಆಗ RCB ಮ್ಯಾನೇಜ್ಮೆಂಟ್ಗೆ ನೆನಪಾಗಿದ್ದೆ ರಜತ್ ಪಾಟಿದಾರ್. ತಕ್ಷಣ ರಜತ್ಗೆ ಕಾಲ್ ಹೋಯಿತು. ಆದರೆ ಆಗಲೇ ರಜತ್ ಲೈಫ್ನಲ್ಲಿ ಬೇರೆಯದ್ದೇ ತಯಾರಿ ನಡೀತಾ ಇತ್ತಲ್ವಾ, ಮದುವೆ ತಯಾರಿ. ಮೇ 9, 2022 ಮದುವೆ ಕೂಡ ಫಿಕ್ಸ್ ಆಗಿತ್ತು. ಕಾರ್ಡ್ ಹಂಚಿಯಾಗಿತ್ತು. ಮದುವೆ ಮಂಟಪ ಬುಕ್ ಆಗಿತ್ತು. ಒಂದು ಕಡೆ ಲೈಫ್ನ ಅತಿ ದೊಡ್ಡ ದಿನ, ಇನ್ನೊಂದು ಕಡೆ ಅನ್ಸೋಲ್ಡ್ ಆಗಿ ಅಪಮಾನಿತನಾಗಿದ್ದಾಗ ಟೀಮ್ ಕರೆದಿದೆ. ಮತ್ತೆ ಅಕ್ಷರಶಃ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ರು. ಆಗ ಪಾಟಿದಾರ್ ಮದುವೆ ಆಗಬೇಕಾಗಿದ್ದ ಗುಂಜನ್ ಒಂದು ಮಾತನ್ನು ಹೇಳಿದ್ರು. ನಿನ್ನ ಕರಿಯರ್ ಗ್ರೋತ್ಗೆ 1% ಚಾನ್ಸ್ ಇದ್ರೂ ಕೂಡ ಅದನ್ನು ಬಿಡಬೇಡ, ನೀನು ಹೋಗು, ಮದುವೆ ಆಮೇಲೂ ಆಗಬಹುದು ಅಂತ ಧೈರ್ಯ ತುಂಬಿದ್ರು. ಇದಾದಮೇಲೆ ರಜತ್ ಒಂದು ಕ್ಷಣ ಕೂಡ ಥಿಂಕ್ ಮಾಡಲಿಲ್ಲ. ಮದುವೆ ಪೋಸ್ಟ್ಪೋನ್ ಮಾಡಿದ್ರು. ನೇರವಾಗಿ RCB ಕ್ಯಾಂಪ್ಗೆ ಬಂದು ಸೇರಿಕೊಂಡ್ರು. ಅವತ್ತು ಅವರು ಮಾಡಿದ ಆ ನಿರ್ಧಾರ ಇವತ್ತು ಹಿಸ್ಟರಿ ಕ್ರಿಯೇಟ್ ಮಾಡಿದೆ. ಶತಕದ ಸಿಡಿಲಾಟ, ಹಿಸ್ಟ್ರಿ ಬರೆದ ಪಾಟಿದಾರ್. ಮೇ 25, 2022 ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ಮೈದಾನ. ಎಲಿಮಿನೇಟರ್ ಮ್ಯಾಚ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮುಂದೆ ರಜತ್ ಪಾಟಿದಾರ್ ಅಬ್ಬರಿಸಿದ್ರು. ಬರೀ 54 ಬಾಲ್ಸಲ್ಲಿ 112 ರನ್ ಚಚ್ಚಿದ್ರು. 49 ಬಾಲ್ನಲ್ಲೇ ಸೆಂಚುರಿ ಮಾಡಿದ್ರು. ಅವತ್ತು RCBಗೆ ಅನಿರೀಕ್ಷಿತ ಹೀರೋ ಆಗಿ ಎಮರ್ಜ್ ಆದ್ರು. ಅವತ್ತು RCB ಕೇವಲ ಪಾಟಿದಾರ್ರಿಂದಾಗಿ ಮ್ಯಾಚ್ ಗೆದ್ದಿತ್ತು. ಇದು ಇಡೀ IPL ಟೂರ್ನಿಯ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆದಿತ್ತು. ಪ್ಲೇ ಆಫ್ನಲ್ಲಿ ಸೆಂಚುರಿ ಸಿಡಿಸಿದ ಮೊದಲ ಅನ್ಕ್ಯಾಪ್ಡ್ ಪ್ಲೇಯರ್ ಅನ್ನೋ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ರು. ಅನ್ಸೋಲ್ಡ್ ಆಗಿ ಯಾರೂ ಮೂಸಿದೆ. ಆಮೇಲೆ ರಿಪ್ಲೇಸ್ಮೆಂಟ್, ಗಾಯಗೊಂಡ ಯಾರಿಗೋ ಒಬ್ಬರಿಗೆ ರಿಪ್ಲೇಸ್ಮೆಂಟ್ ಆಗಿ ಮಿಡಲಲ್ಲಿ ಬಂದು ಸೇರ್ಕೊಂಡಂಥ ಆಟಗಾರ ಅವತ್ತು ದೇಶವೇ ತಿರುಗಿ ನೋಡುವಂತೆ ಮಾಡಿದ್ರು. ಆ ಒಂದೇ ಒಂದು ಮ್ಯಾಚ್ ರಜತ್ ಲೈಫನ್ನು ಚೇಂಜ್ ಮಾಡ್ತು. ನಂತರ RCB ಕ್ವಾಲಿಫೈಯರ್ 2ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಮುಂದೆ ಸೋಲ್ ಕಂಡಿತ್ತು. ಆ ಸಲ ಫೈನಲಿಗೆ ಹೋಗೋಕೆ ಆಗಿರಲಿಲ್ಲ. ಆದರೆ ಪಾಟಿದಾರ್ ಮಾತ್ರ ಟೀಮ್ಗೆ ಹೊಸ ಭರವಸೆಯನ್ನು ಮೂಡಿಸಿದ್ರು. ಪಾಟಿದಾರ್ ಕರಿಯರ್ ಈ ರೀತಿ ಟೇಕ್ ಆಫ್ ಆಗ್ತಿರ್ಬೇಕಾದ್ರೆ ಮತ್ತೊಂದು ಆಘಾತ ಎದುರಾಯಿತು. 2023 ಸೀಸನ್ ಆರಂಭದಲ್ಲಿ ಅಕಿಲಿಸ್ ಹೀಲ್ಸ್ ಇಂಜುರಿಗೆ ತುತ್ತಾದರು. ಏಪ್ರಿಲ್ 4, 2023 ರಜತ್ ಇಡೀ IPL ಸೀಸನ್ನಿಂದ ಕಂಪ್ಲೀಟ್ಲಿ ರೂಲ್ಡ್ ಔಟ್ ಆದರು. ಸೊ ಆ ಸೀಸನ್ನಲ್ಲಿ ಆಡೋ ಅವಕಾಶ ಮಿಸ್ ಆಗಿ ತಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋ ಚಾನ್ಸ್ ಮತ್ತೊಮ್ಮೆ ತಪ್ಪಿ ಹೋಗುತ್ತೆ. ಲಂಡನ್ನಲ್ಲಿ ಸರ್ಜರಿಗೆ ಒಳಪಡ್ತಾರೆ.
ಆದರೆ ರಜತ್ ಛಲ ಬಿಡೋದಿಲ್ಲ. ರಿಕವರ್ ಆಗೋದಕ್ಕೆ 5 ರಿಂದ 6 ತಿಂಗಳು ಹಿಡಿಯುತ್ತೆ. ಫೈನಲಿ 2023 ಕಡೆಯಲ್ಲಿ ಭಾರತದ ಪರವಾಗಿ ODIನಲ್ಲಿ ಮತ್ತೆ ತಮ್ಮ ಆಟವನ್ನ ಶುರು ಮಾಡಿದ್ರು. ಸ್ನೇಹಿತರ, ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂನವರು ಉಜ್ಜಯಿನಿ, ಮಹಾಕಾಳೇಶ್ವರ, ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಪ್ರವಾಸವನ್ನ ಆಯೋಜನೆ ಮಾಡಿದ್ದಾರೆ. ಅಫೋರ್ಡಬಲ್ ಪ್ರೈಸಸ್ ನಲ್ಲಿ ಟ್ರಿಪ್ ಮುಗಿಸಿ ಬರಬಹುದು. ಸೀನಿಯರ್ ಸಿಟಿಸನ್ಸ್ಗೆ ಸ್ಪೆಷಲ್ ಕೇರ್ ಕನ್ನಡ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ಆಸಕ್ತರು ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. RCBಗೆ ಪಾಟಿದಾರ್ ಕ್ಯಾಪ್ಟನ್, ಬದಲಾಯಿತು ಲೆಕ್ಕಾಚಾರ. ಸ್ನೇಹಿತರೆ, ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ ಮೇಲೆ ರಜತ್ ಆಟದ ವೈಖರಿ ಸಂಪೂರ್ಣ ಬದಲಾಯಿತು. ಎದುರಾಳಿ ಬೌಲರ್ಗಳಿಗೆ, ಅದರಲ್ಲೂ ಕೂಡ ಸ್ಪಿನ್ನರ್ಗಳಿಗೆ ರಜತ್ ದುಸ್ವಪ್ನವಾದರು. ಸ್ನೇಹಿತರೆ, 2022ರಿಂದ 2024 ಫಾಫ್ ಡು ಪ್ಲೆಸಿಸ್ RCBಯ ಕ್ಯಾಪ್ಟನ್ಸಿಯ ಜವಾಬ್ದಾರಿಯನ್ನು ಹೊತ್ತಿದ್ರು. ಆದರೆ 2025 ಆಕ್ಷನ್ ನಲ್ಲಿ ಡು ಪ್ಲೆಸಿಸ್ ಅನ್ನ ಮತ್ತೆ ರಿಟೈನ್ ಮಾಡೋಕೆ ಟೀಮ್ ಮುಂದಾಗ್ಲಿಲ್ಲ. ಸೊ ಅವರು ಡೆಲ್ಲಿ ಕ್ಯಾಪಿಟಲ್ ಸೇರಿದ್ರು. ಆ ಟೈಮ್ ನಲ್ಲಿ RCB ಮ್ಯಾನೇಜ್ಮೆಂಟ್ಗೆ ಹೊಸ ಕ್ಯಾಪ್ಟನ್ ಬೇಕಾಗಿತ್ತು. ವಿರಾಟ್ ಕೊಹ್ಲಿ ಮತ್ತೆ ಕ್ಯಾಪ್ಟನ್ಸಿ ತಗೊಳಕ್ಕೆ ರೆಡಿ ಇರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಎಲ್ಲಾ ಚೆನ್ನಾಗಿ, ಬಟ್ ಕ್ಯಾಪ್ಟನ್ಸಿಯಲ್ಲಿ ಟ್ರೋಫಿ ಗೆಲ್ಸ್ಕೊಡಕ್ಕಾಗಿಲ್ಲ ಅನ್ನೋದಿತ್ತಲ್ಲ ಅವರಿಗೆ. ಜೊತೆಗೆ ಟೀಮ್ಗೆ ಒಬ್ಬ ದೇಸಿ ಆಟಗಾರನೇ ಕ್ಯಾಪ್ಟನ್ ಆಗಬೇಕು ಅನ್ನೋ ಒತ್ತಾಯ ಕೂಡ ಇತ್ತು. ಆಗ ಮ್ಯಾನೇಜ್ಮೆಂಟ್ ಕಣ್ಣು ಬಿದ್ದಿದ್ದೆ ಈ ಸೈಲೆಂಟ್ ಕಿಲ್ಲರ್ ರಜತ್ ಪಾಟಿದಾರ್ ಮೇಲೆ. 2025 IPL ಸೀಸನ್ ಶುರುವಾಗೋ ಮುನ್ನ ರಜತ್ಗೆ ಕ್ಯಾಪ್ಟನ್ಸಿ ಪಟ್ಟವನ್ನ ಕೊಡ್ಲಾಯಿತು. ಇದಕ್ಕೆ 2 ಪ್ರಮುಖ ಕಾರಣಗಳಿದ್ವು. ಮೊದಲನೇ ಕಾರಣ ರಜತ್ ಅವರ ಕಾಮ್ ಅಂಡ್ ಕಂಪೋಸ್ಡ್ ಆಟಿಟ್ಯೂಡ್. ಎಂತತೆ ಹೈ ಪ್ರೆಷರ್ ಮ್ಯಾಚ್ ಇದ್ರೂ ಕೂಡ ತಲೆ ಬಿಸಿ ಮಾಡಿಕೊಳ್ಳದ ನಾಯಕತ್ವದ ಗುಣ. ಇನ್ನು ಎರಡನೇ ಕಾರಣ ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. 2022ರಿಂದ ನೋಡಿದ್ರೆ ಸ್ಪಿನ್ನರ್ಗಳ ವಿರುದ್ಧ ರಜತ್ ಅವರ ಒಟ್ಟು ಸ್ಟ್ರೈಕ್ ರೇಟ್ 175.24, ಅವರ ಬ್ಯಾಟಿಂಗ್ ಆವರೇಜ್ 60.55. ಈ ಲೆವೆಲ್ನ ಕನ್ಸಿಸ್ಟೆನ್ಸಿ ನೋಡಿನೇ ಮ್ಯಾನೇಜ್ಮೆಂಟ್ ಈ ದೊಡ್ಡ ಜವಾಬ್ದಾರಿಯನ್ನ ಕೊಡ್ತು. ಕೋಚ್ ಮತ್ತು ಹೊಸ ಕ್ಯಾಪ್ಟನ್ ನಡುವಿನ ಸಿಂಕ್ ಅದ್ಭುತವಾಗಿ ವರ್ಕೌಟ್ ಆಯ್ತು. ಅಗ್ರೆಸಿವ್ ಆಗಿದ್ದ RCB ಟೀಮ್ಗೆ ರಜತ್ ಪಕ್ಕಾ ಲೆಕ್ಕಾಚಾರದ ಆಟವನ್ನ ಕಲಿಸಿದ್ರು. ಟೀಮ್ನ ಸಮತೋಲನ ಸಂಪೂರ್ಣವಾಗಿ ಬದಲಾಯಿತು. ಕ್ಯಾಪ್ಟನ್ಸಿ ಸೀಕ್ರೆಟ್, RCB ಇತಿಹಾಸವನ್ನೇ ಬದಲಿಸಿದ ನಾಯಕ. ಸ್ನೇಹಿತರೆ, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಡೇನಿಯಲ್ ವೆಟೋರೆ, ವಿರಾಟ್ ಕೊಹ್ಲಿ ಅಂತ ದಿಗ್ಗಜರಿಂದಲೂ ಆಗದ ಮ್ಯಾಜಿಕ್ ಅನ್ನ ಕೇವಲ 2 ವರ್ಷದಲ್ಲಿ ಪಾಟಿದಾರ್ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆದ್ದು ಮಾಡಿದಾದ್ರೂ ಹೇಗೆ? ಇದಕ್ಕೆ ಹಲವು ಕಾರಣಗಳಿವೆ. ಈಗ ಆಲ್ರೆಡಿ ಹೇಳಿದ ಹಾಗೆ ಅವರ ವ್ಯಕ್ತಿತ್ವ ಒಂದು. ಮೈದಾನದಲ್ಲಿ ಅವರನ್ನ ನೋಡಿದ್ರೆ ಇವ್ರ ತಲೆಯಲ್ಲಿ ಏನು ಓಡ್ತಿದೆ ಅಂತ ಎದುರಾಳಿಗಳಿಗೆ ಗೆಸ್ ಮಾಡಕ್ಕೆ ಆಗಲ್ಲ. ಎಷ್ಟೇ ಹೈ ಪ್ರೆಷರ್ ಸನ್ನಿವೇಶ ಇದ್ರೂ ಕೂಡ ಮುಖದಲ್ಲಿ ರಿಯಾಕ್ಷನ್ ಇರಲ್ಲ. ಇಂದೋರ್ನಂತಹ ಸಣ್ಣ ಪಟ್ಟಣದಿಂದ ಬಂದಿರೋ ರಜತ್ಗೆ ಐಷಾರಾಮಿ ಕಾರು, ವಾಚ್ಗಳ ಬಗ್ಗೆ ಮಾತನಾಡೋದಕ್ಕಿಂತ ಲೈಫ್ ಬಗ್ಗೆ ಮಾತನಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ ಜಿತೇಶ್ ಶರ್ಮಾ ಹೇಳ್ತಾರೆ. ಈ ಮನುಷ್ಯ ಎಷ್ಟು ಸಿಂಪಲ್ ಅಂಡ್ ಕೂಲ್ ಅಂದ್ರೆ 2025 IPL ಫೈನಲ್ ಪಂದ್ಯದ ಹಿಂದಿನ ದಿನ ರಾತ್ರಿ ರಜತ್ ತಮ್ಮ ಗೆಳೆಯ ಜಿತೇಶ್ ಶರ್ಮಾ ಜೊತೆ ಆರಾಮಾಗಿ ಬೀದಿಲ್ ನಿಂತು ಪಾನಿಪುರಿ ಸೇವಿಸ್ತಾ ಇದ್ರಂತೆ. ಮಾರನೇ ದಿನ ತಮ್ಮ ಲೈಫ್ ನ ಅತಿ ದೊಡ್ಡ ಮ್ಯಾಚ್ ಆಡ್ತಿದ್ದಾರೆ ಅಂತ ಇಡೀ ಪ್ರಪಂಚವನ್ನ ನೋಡ್ತಾ ಇದೆ ಅನ್ನೋ ಟೆನ್ಷನ್ ಅವರ ಮುಖದಲ್ಲಿ ಚೂರು ಇರಲಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ರಜತ್ ಯಾವತ್ತೂ ಎಕ್ಸ್ಟ್ರಾ ಬಿಲ್ಡಪ್ ಕೊಡಲ್ಲ. ಆದ್ರೆ ಆ ಪೋಕರ್ ಫೇಸ್ ಹಿಂದೆ ಅದ್ಭುತವಾದ ಕ್ಲಾರಿಟಿ ಇರುತ್ತೆ. ಇದಕ್ಕೊಂದು ಸನ್ನಿವೇಶವನ್ನ ಹೇಳ್ತೀವಿ ಕೇಳಿ. 2024 ಜೂನ್ನಲ್ಲಿ RCB ಡೈರೆಕ್ಟರ್ ಮೋ ಬೊಬಾಟ್ ಮತ್ತು ಕೋಚ್ ಆಂಡಿ ಫ್ಲವರ್ ಕ್ಯಾಪ್ಟನ್ಸಿಗೆ ರಜತ್ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು. ಆಗ ಅವರಿಗೊಂದು ಟಾಸ್ಕ್ ಅನ್ನ ಕೊಟ್ಟರು. ಟೀಮ್ನಲ್ಲಿ ಏನನ್ನ ಬದಲಾಯಿಸಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ ಅಂತ ಕೇಳ್ತಾರೆ. ಬೇರೆ ಯಾರಾದರೂ ಆಗಿದ್ರೆ ನಾವು ಟೀಮ್ ಕಲ್ಚರ್ ಬದಲಾಯಿಸಬೇಕು, ಯೂನಿಟಿ ತರಬೇಕು, ಫೈಟಿಂಗ್ ಸ್ಪಿರಿಟ್ ಇರಬೇಕು ಅಂತ ದೊಡ್ಡ ದೊಡ್ಡ ಡೈಲಾಗನ್ನು ಹೊಡಿತಾರೆ. ಆದರೆ ರಜತ್ ಹೇಳಿದ್ದು ಒಂದೇ ಮಾತು, ನಮಗೊಂದು ಗನ್ ಪೇಸ್ ಅಟ್ಯಾಕ್ ಬೇಕು ಅಂತ. ಅವರು ಕೊಟ್ಟ ಆ ಪ್ರಾಕ್ಟಿಕಲ್ ಮತ್ತು ಟ್ಯಾಕ್ಟಿಕಲ್ ಉತ್ತರ ಮ್ಯಾನೇಜ್ಮೆಂಟ್ನ ಇಂಪ್ರೆಸ್ ಮಾಡಿತ್ತು. ವಿರಾಟ್ ಕೊಹ್ಲಿ ಕೂಡ ತಕ್ಷಣ ಗ್ರೀನ್ ಸಿಗ್ನಲ್ ಕೊಟ್ಟರು. RCB ಡೈರೆಕ್ಟರ್ ಮೋ ಬೊಬಾಟ್ ಹೇಳೋ ಹಾಗೆ ರಜತ್ ಮೈದಾನದ ಹೊರಗಿನ ವಾತಾವರಣವನ್ನು ಮ್ಯಾನೇಜ್ಮೆಂಟ್ಗೆ ಬಿಡ್ತಾರೆ. ಆದರೆ ಒಮ್ಮೆ ಬೌಂಡ್ರಿ ಲೈನ್ ಕ್ರಾಸ್ ಮಾಡಿ ಮೈದಾನದ ಒಳಗಡೆ ಇಳಿದ್ರೆ ಟೀಮ್ನ ಕಂಟ್ರೋಲ್ ಕಂಪ್ಲೀಟ್ ಆಗಿ ಇವ್ರದ್ದೇ ಆಗಿರುತ್ತೆ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಉದ್ದುದ್ದ ಮೀಟಿಂಗ್ ಅನ್ನಾಗಲಿ ಮೋಟಿವೇಶನಲ್ ಸ್ಪೀಚ್ ಅನ್ನಾಗಲಿ ಇವರು ಮಾಡಲ್ಲ. ಇದನ್ನು ಸಹ ಆಟಗಾರ ವೆಂಕಟೇಶ್ ಅಯ್ಯರ್ ಕೂಡ ಹೇಳಿದ್ದಾರೆ. ಬದಲಾಗಿ ಭುವನೇಶ್ವರ್ ಕುಮಾರ್ರಂತಹ ಪ್ಲೇಯರ್ಸ್ಗೆ ಬಾಲ್ ಕೊಟ್ಟು ಅವರ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಂಬ್ತಾರೆ. ಹಾಗೆ ರೊಮಾರಿಯೋ ಶಫರ್ಡ್ರಂಥ ಆಟಗಾರರನ್ನ ಎಲ್ಲಿ ಹೇಗೆ ಬಳಸ್ಕೋಬೇಕು ಅನ್ನೋ ಲೆಕ್ಕಾಚಾರ ಇವ್ರ ಬಳಿ ಪಕ್ಕಾ ಇರುತ್ತೆ. ಎಷ್ಟೇ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ತಾವು ತಗೊಂಡ ನಿರ್ಧಾರಕ್ಕೆ ಕಡೆವರೆಗೂ ಕಮಿಟ್ ಆಗಿರ್ತಾರೆ. ಬರೀ ಕ್ಯಾಪ್ಟನ್ಸಿ ಮಾತ್ರ ಅಲ್ಲ, ಬ್ಯಾಟಿಂಗ್ನಲ್ಲೂ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅನ್ನೋದು ಹೇಗಿರುತ್ತೆ ಅಂತ ಇವರು ತೋರಿಸ್ಕೊಟ್ಟಿದ್ದಾರೆ. T20 ಕ್ರಿಕೆಟ್ನಲ್ಲಿ ತುಂಬ ನಿಧಾನವಾಗಿ ಸಾಗೋ ಮಿಡಲ್ ಓವರ್ಗಳನ್ನೇ ತಮ್ಮ ಲಾಂಚ್ ಪ್ಯಾಡ್ ಮಾಡಿಕೊಂಡ್ರು. 2026 ಸೀಸನ್ನ ಮಿಡಲ್ ಓವರ್ಗಳಲ್ಲಿ ಬರೋಬ್ಬರಿ 192 ಸ್ಟ್ರೈಕ್ ರೇಟ್ನಲ್ಲಿ 501 ರನ್ ಚಚ್ಚಿದ್ರು. ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ 33 ಬಾಲ್ನಲ್ಲಿ 93 ರನ್ ಹೊಡೆದು ಆರ್ಭಟಿಸಿದ್ರು. ಇವರ ಈ ಟ್ಯಾಕ್ಟಿಕ್ಸ್ ಮತ್ತು 70% ವಿನ್ ರೇಟ್ ನೋಡಿದ ಮೇಲೆ ತುಂಬ ಜನ ಕನ್ವಿನ್ಸ್ ಆಗಿದ್ದು. ಡಿವಿಲಿಯರ್ಸ್ ಏನು ಹೇಳಿದರು ಕ್ಯಾಪ್ಟನ್ ಅದು ಹೊಸತ್ರಲ್ಲಿ, ಅವನು ಸರಿಯಾಗಿ ಮಾತಾಡದೆ ನಾನು ನೋಡಿಲ್ಲ, ಕ್ಯಾಪ್ಟನ್ಸಿ ಹೇಗೆ ಮಾಡ್ತಾನೆ ಅಂತ ಹೇಳಿದರು. ಅವರೇ ಕಾಮೆಂಟ್ರಿ ಬಾಕ್ಸ್ನಲ್ಲಿ ಕೂತು ರಜತ್ ಓ ಕ್ಯಾಪ್ಟನ್, ಮೈ ಕ್ಯಾಪ್ಟನ್ ಅಂತ ಹಾಡಿ ಹೊಗಳಿದ್ರು.
captain, my captain. He's here tonight. He's arrived. ದಿ ನ್ಯೂ ಏರಾ ಸೌಂಡೇ ಮಾಡದೆ ಇತಿಹಾಸ ಬರೆದ ನಾಯಕ. ಸೊ ಈ ಜವಾಬ್ದಾರಿ ಕೊಟ್ಟ ನಂತರ 2025ರಲ್ಲಿ ಹೇಗೆ ಪಾಟಿದಾರ್ ಟೀಮ್ ಅನ್ನ ಮುನ್ನಡೆಸಿದ್ರು ಅನ್ನೋದನ್ನ ನೀವು ನೋಡಿದ್ದೀರಿ. ಬರೋಬ್ಬರಿ 18 ವರ್ಷಗಳ ನಂತರ ಮೊದಲ ಬಾರಿಗೆ ಬೆಂಗಳೂರು ಕಪ್ ಗೆಲ್ತು. ಈಗ ಮತ್ತೆ 2026ರಲ್ಲಿ ಬ್ಯಾಕ್ ಟು ಬ್ಯಾಕ್ 2ನೇ ಕಪ್ ಈಗ ಸಿಕ್ಕಿದೆ. ಚಾಂಪಿಯನ್ ಪಟ್ಟವನ್ನು ಹಾಗೆ ಉಳಿಯುವಂತೆ ಮಾಡಿದ್ದಾರೆ. RCB ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಶುರು ಮಾಡಿದ್ದಾರೆ 33 ವರ್ಷದ ರಜತ್ ಪಾಟಿದಾರ್. 2022ರಲ್ಲಿ ಬರೀ 20 ಲಕ್ಷದ ಬೇಸ್ ಪ್ರೈಸ್, ಅನ್ಸೋಲ್ಡ್ ಇದೆಲ್ಲ ಅನುಭವಿಸಿದ ಆಟಗಾರ ಇವತ್ತು 11 ಕೋಟಿ ರೂಪಾಯಿ ಮೌಲ್ಯದ ಆಟಗಾರ. ಇವರ ಈ ಜರ್ನಿ ಬಗ್ಗೆ ನಿಮಗೇನನ್ಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಆಸಕ್ತ ವೀಕ್ಷಕರು, ನಮ್ಮ ಚಾನಲ್ನ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ನ ಪ್ರೀಮಿಯಂ ಸದಸ್ಯರಾಗಿ ಸೇರಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.